ज्ञानमुद्रायोगिने नाथार्गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಈಗ ಹಂಸಡಿಬಿಕರ ದೂತ ಮಹಾಬ್ರಾಹ್ಮಣ ಬಂದಿದ್ದಾನೆ ಕೃಷ್ಣನ ಆಸ್ಥಾನಕ್ಕೆ. ಬಂದುಬಿಟ್ಟು ನಮಸ್ಕಾರ ಮಾಡಿ ಅಂತೇಳಿದರೆ ಮೊದಲೇ ಕ್ಷಮೆ ಕೇಳಿ, ನಾನು ಕೆಟ್ಟವರ ಒಂದು ದೂತನಾಗಿ ಬಂದಿದ್ದೇನೆ, ಆದ್ದರಿಂದ ನನ್ನ ಮುಖ ಸಮೇತ ಕೆಟ್ಟದ್ದು, ನನ್ನ ಮಾತು ಕೂಡ ಕೆಟ್ಟದೇ ಆಗಿದೆ, ಆದರೆ ನಮ್ಮದು ಇದು ಯಾವುದು ನಂದಲ್ಲ ಅಂತ ಹೇಳಿಬಿಟ್ಟು ಮೊದಲೇ ಎಲ್ಲ ಹೇಳ್ತಾನೆ. ಹೀಗೀಗ ರಾಜಸೂಯ ಯಾಗ ಮಾಡ್ತಾರಂತೆ ಹಂಸಡಿಬಿಕರು. ಸೊ ಅವರ ತಂದೆಗೆ ಇದು ಮಾಡಲಿಕ್ಕೋಸ್ಕರ, ಬ್ರಹ್ಮಸಭೆಗೆ ಹೋಗಲಿಕ್ಕೋಸ್ಕರ. ಈಗ ಏನು ಅಂತ ಹೇಳಿದ್ರೆ, ಎಲ್ಲ ರಾಜರುಗಳ ಹತ್ರ ಏನು ರಾಜರುಗಳು ಒಂದು ಏನಂತ ಯುದ್ಧ ಮಾಡಬೇಕು, ಇಲ್ಲಾಂದರೆ ಕಪ್ಪ ಕಾಣಿಕೆ ಕೊಡಬೇಕು. ಸೊ ನಿಮ್ಗಾಗುವಾಗ ಏನು ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದರೆ, ನೀವು ಸಮುದ್ರ ಸಂಶ್ರಯ ಆಯಿತು ಅಂತ ಹೇಳಿದರೆ, ಸಮುದ್ರದ ಪಕ್ಕದಲ್ಲಿ ಇರುವವರಲ್ವ ನೀವು, ಸಮುದ್ರದ ಮಧ್ಯದಲ್ಲಿ ಜೀವ ಮಾಡಿಕೊಂಡು ಇರುವವರು ನೀವು ಏನು ಉಪ್ಪಿನ ಮೂಟೆ ಸಭಾರಕಾನ್ ಅಂತ ಕೊಟ್ಟಿದ್ದಾರೆ. ಸಭಾರಕಾನ್ ಅಂತ ಹೇಳಿದರೆ ಭಾರವಾದ ಉಪ್ಪಿನ ಮೂಟೆಯನ್ನು ಹೊತ್ತುಕೊಂಡು ಬಂದು ಕೊಡಬೇಕಂತೆ. ಇಲ್ಲದಿದ್ದರೆ ಭಾರಕಾನ್ ಹಾಕ್ತಿರ್ಲಿಲ್ಲ. 20 ಮೂಟೆ ಉಪ್ಪು ಕಳಿಸ್ಬೇಕಂತೆ ಕಪ್ಪದ ರೂಪವಾಗಿ, ಹಾಗೆ ಹೇಳ್ಬೋದಿತ್ತು. ಇದು ಭಾರಕಾನ್ ಅಂತ ಹೇಳಿದರೆ ಹೊರುವವರಿಗೆ ಮಾತ್ರ ಗೊತ್ತಿರುವಂಥದ್ದು, ಅದು ಭಾರ ಇದೆ ಅಂತ ಅಂತೇಳಿದರೆ ಕೃಷ್ಣನ ಹತ್ರ ಏನು ಹೇಳಿ ಕಳಿಸಿದ್ದಾರೆ ಆ ದೂತನ ಹತ್ರ ಅಂತ ಹೇಳಿದರೆ, 20 ಮೂಟೆಯ 25 ಮೂಟೆಯ ಉಪ್ಪು ಹೊತ್ತುಕೊಂಡು ಬಂದು ನಮಗೆ ಕೊಟ್ಟು ಹೋಗಲಿಕ್ಕೆ ಅಪ್ಪ ಕಾಣಿಕೆಯಾಗಿ, ಅಂದರೆ ಸೋಲು ಒಪ್ಪಿಕೊಳ್ಬೇಕನ್ನುವಂಥದ್ದು ಅಂಡರ್ಸ್ಟುಡ್ ಅಂತೇಳಿದರೆ ಸೋಲು ಒಪ್ಪಿಕೊಂಡು ಅಂತ ಅದರ ಅರ್ಥ. ಅಷ್ಟು ಹೇಳುವಾಗ ಸೋಲು ಒಪ್ಪಿಕೊಂಡು ಅಂತಲೇ ಅರ್ಥ. ಸೊ ಹೀಗೆ ಈ ರೀತಿ ಅವಮಾನಕಾರಿಯಾದ ಇದನ್ನು ಏನಂತ ಹೇಳಿದರೆ ದೂತನನ್ನು ಕಳಿಸಿ ಅವಮಾನ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಶುರುವಿಂದ ಇದು ಶುರು ಅವಮಾನದ್ದು. ಇನ್ನು ಇಡೀ ಯಾಗದ ಕೊನೆಯವರೆಗೂ ಅವಮಾನವೇ ಮಾಡೋದು ಅಂತ, ಯಾರಿಗೆ? ಕೃಷ್ಣನಿಗೆ. ಅದಕ್ಕೋಸ್ಕರ ಮಾಡೋದು. ಇಲ್ಲದಿದ್ದರೆ ರುದ್ರ ಭಕ್ತರಾದವರಿಗೆ ಈ ವೈಷ್ಣವ ಯಾಗವನ್ನು ಮಾಡಬೇಕಂತಲೇ ಇಲ್ಲ. ಇದು ಯಾಕೆ ಮಾಡೋದು ಅಂತ ಹೇಳಿದ್ರೆ ಇದಕ್ಕೋಸ್ಕರ ಮಾಡೋದು ಅಂತ ಹೇಳಿಬಿಟ್ಟು ಎಲ್ಲ ವಿಷಯ ಹೇಳ್ತಾನೆ ಯಾರು ಬ್ರಾಹ್ಮಣ. ಸೊ ಪ್ರಭುಗಳೇ, ನಿಮಗೆ ಗೊತ್ತಿಲ್ಲ ಅಂತ ಏನಿಲ್ಲ, ಎಲ್ಲ ಗೊತ್ತಿರುವಂಥ ವಿಷಯ. ಆಮೇಲೆ ಸರ್ವಶಕ್ತರಾದ ನೀವು, ಸೊ ಈ ರೀತಿ ಅವರು ಹೇಳಿ ಕಳಿಸಿದ್ದಾರೆ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನೀವು ಏನಂತ ನೀವು ನೋಡಿ ಅಂತ ಹೇಳಿದ ಕೂಡಲೇ ಕೃಷ್ಣ ಬಾಕಿದವರೆಲ್ಲ ನಕ್ಕು ಬಿಟ್ಟರು. ಎಂಥ ಮೂಢಾತ್ಮರು ಏನು ಹೇಳಿ ಕಳಿಸಿದ್ದಾರೆ, ಅವರಿಗೆ ಏನು ವಿಷಯವೇ ಏನು ಅಂತ ಹೇಳಿದರೆ ಏನು ತಿಳಿಯದ ಮಕ್ಕಳ ಆಟದ ಹಾಗೆ ಮಾಡ್ತಾ ಇದ್ದಾರೆ ಅಂತ ಎಣಿಸ್ಕೊಂಡು ನಕ್ಕರೆ, ಕೃಷ್ಣ ಮಾತ್ರ ಗಂಭೀರವಾಗಿದ್ದು ಸಾತ್ಯಕ್ಕೆ ಕರೆದು ಹೇಳ್ತಾನೆ, ಈ ಬ್ರಾಹ್ಮಣನ ಜೊತೆಗೆ ಹೋಗಿಬಿಟ್ಟು ಅವರಿಗೆ ಹೇಳು ಏನಂತ ಹೇಳಿದರೆ, ನಿಮಗೆ ಅಂದರೆ ಕಾಲು ಕೆರ್ಕೊಂಡು ಯುದ್ಧಕ್ಕೆ ಬರ್ತಾ ಇದ್ದೀರಿ ನೀವು, ಸಾಮಾನ್ಯದಲ್ಲ. ಆದ್ದರಿಂದ ನೀವು ಕೂಡಲೇ ಪುಷ್ಕರಕ್ಕೆ ಬರಬೇಕು. ಅಲ್ಲಿ ಶ್ರೀಕೃಷ್ಣ ಕಪ್ಪ ಕಾಣಿಕೆ ಕೊಡಲಿಕ್ಕೆ, ಶಸ್ತ್ರಾಸ್ತ್ರಗಳ ಮುಖಾಂತರ ಕಪ್ಪ ಕಾಣಿಕೆ ಕೊಡಲಿಕ್ಕೆ ಸಿದ್ಧನಾಗಿ ಇದ್ದಾರೆ ಅಲ್ಲಿ. ಸೊ ಆದ್ದರಿಂದ ನೀವು ಅಲ್ಲಿಗೆ ಕೂಡಲೇ ಬರಬೇಕಂತ. ಕಪ್ಪ ಕಾಣಿಕೆ ಯಾವಾಗಲೂ ಇವರು ಕಾಲು ಬುಡಕ್ಕೆ ತಂದು ಕೊಡಬೇಕು, ಹಂಸಡಿಬಿಕರದ್ದು. ಆದರೆ ಕೃಷ್ಣ ಏನು ಹೇಳಿದ್ದಾನೆ ಅಂತ ಹೇಳಿದರೆ, ಅಲ್ಲಿ ಬಂದು ತಗೊಳ್ಬೇಕು ಅಂತ, ಪುಷ್ಕರಕ್ಕೆ ಬಂದು ಅಂತೇಳಿದರೆ ಉಪ್ಪಿನ ಮೂಟೆಯನ್ನು ಹೊತ್ಕೊಂಡು ನೀವು ಬನ್ನಿ ಅಂತ ಬೇಕಾದರೆ. ಸೊ ಹಾಗೆ ಅಂತೇಳಿದರೆ ನನ್ನ ಹತ್ರ ಉಪ್ಪಿನ ಮೂಟೆ ತರಲಿಕ್ಕೆ ಹೇಳಿದಿರಲ್ವ, ಆ ಉಪ್ಪಿನ ಮೂಟೆಯನ್ನು ನೀವು ಸಹ ಹೊತ್ಕೊಂಡು ಬನ್ನಿ ಅಂತ. ಸೊ ಆಮೇಲೆ ಏನು ಹೇಳ್ತಾರೆ, ಶಸ್ತ್ರಾಸ್ತ್ರಗಳ ಮುಖಾಂತರ ಕೊಡ್ತೇನೆ ಕಪ್ಪ ಕಾಣಿಕೆ, ಸ್ವೀಕಾರ ಆಗಲಿ ಅಂತ ಹೇಳ್ಕೊಂಡು ಹೇಳು ಅಂತ. ಹಾಗೆ ಬಂದು ಸಾತ್ಯಕ್ಕೆ ಹೇಳಿದ್ದಾನೆ. ಒಂದು ಚೂರು ಏನು ಗೌರವ ಕೊಡೋದಾಗಲಿ ಏನೂ ಮಾಡಲಿಲ್ಲ ಅವನು ಅಂತೇಳಿದ, ಅವರನ್ನು ತೃಣಗಳನ್ನಾಗಿ ಮಾಡಿದ್ದಾನೆ, ತೃಣಕ್ಕೆ ಸಮಾನವಾಗಿ. ಆಗ ಮತ್ತೆ ಮಧ್ವರು ಹೇಳ್ತಾರೆ ಅಂತೇಳಿದರೆ, ನೋಡಿ ಈಗ ಶ್ರೀಕೃಷ್ಣನ ರಾಜದೂತ ಸಾತ್ಯಕ್ಕೆ ಬಂದು ಇವರನ್ನು ತೃಣ ಸಮಾನವನ್ನಾಗಿ ಮಾಡಿದ. ಇದಕ್ಕಿಂತ ಸ್ವಲ್ಪ ಮೊದಲು ಈ ಹಂಸಡಿಬಿಕರು ಮದೋನ್ಮತ್ತರಾಗಿ ಇನ್ನೊಬ್ಬ ಬ್ರಾಹ್ಮಣನನ್ನು, ಅದು ಬ್ರಾಹ್ಮಣ ಕೂಡ ಅಲ್ಲ, ಮಹಾಮುನಿ ದೂರ್ವಾಸ ಮುನಿ, ಅವರನ್ನು ಏನಂತೇಳಿದರೆ ತೃಣ ಸಮಾನರನ್ನಾಗಿ ಮಾಡಿ
ಕಳಿಸಿಕೊಟ್ಟಿದ್ದಾರೆ. ನೋಡಿ, ನಾವು ಇನ್ನೊಬ್ಬರಿಗೆ ಆ ರೀತಿ ಮಾಡಿದ್ದಕ್ಕೆ ಈಗ ಅವರಿಗೇ ಆಯಿತು. ಮಹಾಚಕ್ರವರ್ತಿಗಳು ಅಂತ ಮದೋನ್ಮತ್ತರಾಗಿ ಮೆರೆಯುತ್ತಾ ಇವರು ಅವರಿಗೆ ಒಂದು ಚೂರು ಕೂಡ ಒಂದು ಕಾಸಿನ ಬೆಲೆಯನ್ನು ಕೊಡದೆ ಸಾತ್ಯ ಕೇಳಿದೆ ನೀವು ಕೂಡಲೇ ಹೊರಟು ಹೋಗ್ಬೇಕಂತ ಯುದ್ಧಕ್ಕಲ್ಲಿ ರೆಡಿಯಾಗಿದ್ದಾರೆ ಅಂತ. ನಿಮಗೆ ಯುದ್ಧ ಅಂದರೆ ಭಾರಿ ಇಷ್ಟ ಅಲ್ವಾ, ಹೋಗಿ ಯುದ್ಧ ಮಾಡಿ ಅಲ್ಲಿ ಅಂತ ಹೇಳ್ಕೊಂಡು. ಪುಷ್ಕರಕ್ಕೆ ಹೋಗ್ಬೇಕಂತ ನೀವು ಅಂತ. ಆದರೆ ಪುಷ್ಕರಕ್ಕೆ ನಮ್ಮನ್ನು ಬರಲಿಕ್ಕೆ ಅವ್ರು ಹೇಳಲಿಕ್ಕೆ ಕೃಷ್ಣ ಯಾರು ಅಂತ ಯಾಕೆ ಕೇಳುವಷ್ಟು ಪುರುಸೋತಿಲ್ಲ ಅಲ್ಲಿ. ನೀವು ಹೇಳಿ ಆಯಿತು, ಮುಗಿಸಿ ಹೊರಟು ಬಂದಾಯಿತು ಅಂತೇಳಿದರೆ ಈ ರೀತಿ ತೃಣೋಪವನ್ನಾಗಿ ಮಾಡಿ ಹಂಸಡಿಬಕರನ್ನು ಹೊರಟು ಬಂದಿದ್ದಾನೆ ಸಾತ್ಯಕಿ. ಅಲ್ಲಿವರೆಗಾಗಿದೆ. 238 ಆಗಿದೆ. 239 ಶ್ಲೋಕ ಮೇಲೆ ದಶಸ್ತ್ರಿಕೈಃ ಶತೈರ್ವತೋ ಯತೀಶ್ವರೈಃ ಸ ಸರ್ವವಿತ್ ವಿಪಾಟಿತಾತ್ಮಕೌಪಿನಾದಿ ಸರ್ವಮಾತ್ರಕೋ ಭವತ್. 239 ಶ್ಲೋಕ. ಈ ದುರ್ವಾಸರ ಬಗ್ಗೆ ಒಂದು ಚಿಕ್ಕ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ದುರ್ವಾಸರು ಯಾರಂದ್ರೆ ಅವರ ಜೊತೆಗೆ ಸುಮಾರು 3,000 ಯತಿಶ್ರೇಷ್ಠರಿದ್ದರಂತೆ. ಹಾಗೂ ಈ ದುರ್ವಾಸರು ಕೂಡ ಸರ್ವಜ್ಞರಾಗಿದ್ದರಂತೆ. ಅಂತಹ ದುರ್ವಾಸರು ಮತ್ತೆ ಅವರ ಹಿಂಬಾಲಕರಿಗೆ ಈ ಹಂಸ ಡಿಬಿಕರು ಯಾವ ರೀತಿ ಅವಮಾನ ಮಾಡಿದ್ರಂದ್ರೆ ಅವರ ಕೌಪಿನವನ್ನೇ ಸೀಳಿ ಹಾಕಿದ್ರಂತೆ. ಹಾಗೂ ಅವರ ಕೈಯಲ್ಲಿದ್ದ ದಂಡ, ಕಮಂಡಲ ಇತ್ಯಾದಿಗಳನ್ನು ನಾಶ ಮಾಡಿದ್ರಂತೆ. ದಶತ್ರಿಕೈಃ ಶತೈರ್ವೃತೋ ಯತೀಶ್ವರೈಃ ಸ ಸರ್ವವಿತ್ ವಿಪಾಟಿತಾತ್ಮಕೌಪಿನಾದಿ ಸರ್ವಮಾತ್ರಕೋ ಭವತ್. ಸ ಸರ್ವವಿತ್, ಆ ರುದ್ರಾಂಶ ಸಂಭೂತರಾದ ದೂರ್ವಾಸರು ಸ ಸರ್ವವಿತ್, ವಿತ್ ಅಂದರೆ ತಿಳಿದವರು ಅಂತ. ಸರ್ವವಿತ್ ಅಂದರೆ ಸರ್ವವನ್ನು ತಿಳಿದ ಮಹಾಜ್ಞಾನಿ, ಜ್ಞಾನಿ ಪುರುಷರು ಯಾರು? ದುರ್ವಾಸ ಮುನಿಗಳು. ಅವ್ರ ಜೊತೆಗೆ ದಶತ್ರಿಕೈಃ ಶತೈರ್ವೃತೋ ಯತೀಶ್ವರೈಃ, ಯತಿ ಈಶ್ವರೈಃ ಅಂತೇಳಿದರೆ ಅವರ ಜೊತೆಗೆ ದೂರ್ವಾಸರ ಜೊತೆಗೆ ಎಷ್ಟು ಜನ ಶ್ರೇಷ್ಠ ಯತಿಗಳು. ಯತೀಶ್ವರ ಅಂದರೆ ಶ್ರೇಷ್ಠ ಯತಿ ಅಂತ. ಯತಿಗಳಿಗೆಲ್ಲ ಈಶ್ವರ, ಯತಿಗಳಿಗೆಲ್ಲ ಒಡೆಯ ಅಂತ ಹೇಳಿದ್ರೆ ಶ್ರೇಷ್ಠ ಯತಿಗಳು ಅಂತ. ಶ್ರೇಷ್ಠ ಯತಿಗಳು ಅವರ ಹಿಂಬಾಲಕರು ದೂರ್ವಾಸರದ್ದು ಎಷ್ಟು ಜನ ಅವರ ಜೊತೆಗೆ ಇದ್ದರು ಅಂತ ಹೇಳಿದರೆ ದಶತ್ರಿಕೈಃ ಶತೈರ್ವೃತೋ. ದಶತ್ರಿಕ, ದಶತ್ರಿಕ ಅಂದರೆ ದಶ ಅಂದರೆ 10, ತ್ರಿಕ ಅಂದರೆ 3 ಪಟ್ಟು ಅಂದರೆ ಎಷ್ಟಾಯಿತು? ದಶದ 3 ಪಟ್ಟು ಅಂದರೆ 30 ಆಯಿತು. ಆಮೇಲೆ ಶತೈ 100. ಸೊ 30 ಅಂತ ಮೊದಲು ಹೇಳಿದರು. ದಶ ತ್ರಿಕ ಅಂದರೆ 10 3ಲಿ ಅಂದರೆ 30 ಆಯಿತು. ದಶತ್ರಿಕ ಅಂದರೆ 30. 30 ಶತ ಅಂತೇಳಿದರೆ ಎಷ್ಟಾಯಿತು? 3000. 30 100 ಅಂತೇಳಿದರೆ 3000. 3000 ಶ್ರೇಷ್ಠ ಯತಿಗಳಿಂದ ಯತೀಶ್ವರೈಃ ವೃತೋ. ವೃತೋ ಅಂದರೆ ಆವೃತೋ ಅಂದರೆ ಎಲ್ಲ ಕೂಡಿಕೊಂಡು. ಸಂವೃತೋ, ವೃತೋ, ಸಂವೃತೋ, ಆವೃತೋ, ಈ ರೀತಿ. ಆವೃತ ಅಂತೇಳಿದರೆ ಅಂದರೆ ಕೂಡಿಕೊಂಡು. ಅಂದರೆ ಎಷ್ಟು ಜನ ಹಿಂಬಾಲಕರಿದ್ದರು ದುರ್ವಾಸ ಮುನಿ ಅವರಿಗೆ ಅಂತೇಳಿದರೆ 3000 ಶ್ರೇಷ್ಠ ಯತಿಗಳು ಅಂತೇಳಿದರೆ ಇದು ಯಾರು ಅವರನ್ನು ಅನುಯಾಯಿಗಳು ಅಂತೇಳಿದರೆ ಸಾಮಾನ್ಯದವರಲ್ಲ, ಶ್ರೇಷ್ಠ ಯತಿಗಳೇ ದೂರ್ವಾಸ ಮುನಿಗಳ ಅನುಯಾಯಿಗಳು ಅಂತೇಳಿದರೆ ನೀವು ಆಲೋಚನೆ ಮಾಡಿ. ದೂರ್ವಾಸರ ಒಂದು ಶ್ರೇಷ್ಠತೆ ಎಷ್ಟಿದೆ ಅಂತೇಳಿದರೆ ಸಾಮಾನ್ಯದ ದೂರ್ವಾಸ ಮುನಿಗಳಲ್ಲ. ಆದ್ದರಿಂದಲೇ ಅವರಿಗೆ ಕೋಪ ಅನ್ನುವಂಥದ್ದು ಅದು ಮೂಗಿನ ತುದಿಯಲ್ಲೇ ಇದೆ. ಯಾಕಂತೇಳಿದರೆ ಯಾರಾದರೂ ಸ್ವಲ್ಪ ಗೌರವ ಕೊಡಲಿಲ್ಲ ಅಂತ ಹೇಳಿದ ಕೂಡಲೇ ಸಿಟ್ಟು ಬಂದುಬಿಡ್ತದೆ. ಯಾಕಂದರೆ ಅವರ ಘನತೆ ಅಷ್ಟು ಎತ್ತರ ಇದೆ. ಆ ಶಕುಂತಳೆ ಮತ್ತು ದುಷ್ಯಂತನ ಯಾವುದು ಪ್ರೇಮ ಪ್ರಸಂಗದಲ್ಲಿ ಹಾಗೆ ಅವ್ರದ್ದು ಕತೆ ಬರ್ತದೆ. ಆ ದುಷ್ಯಂತ ಬಂದು ಶಕುಂತಲೆಯನ್ನು ಕಾಡಿನಲ್ಲಿ ಭೇಟಿಯಾಗ್ತಾನೆ. ಭೇಟಿಯಾಗಿ ಶಕುಂತಲೆಯನ್ನು ನೋಡಿಯೇ ಅವನಿಗಾಗ್ತದೆ ಇವಳು ಸಾಮಾನ್ಯದ ಚೆಲುವೆ ಅಲ್ಲ, ಇವಳ ಮುಖದಲ್ಲಿ ಬಹಳಷ್ಟು ಲಕ್ಷಣಗಳುಂಟು ಅಂತ. ಶಕುಂತಲೆಗೆ ಗೊತ್ತಾಗ್ತದೆ, ಅರೆ ಇವನು ಕೂಡ ಬಹಳ ಶ್ರೇಷ್ಠ ರಾಜನಾಗಿದ್ದಾನೆ, ಏನು ಲಕ್ಷಣವಂತ, ಏನು ಸೌಂದರ್ಯ, ಏನು ತೇಜಸ್ಸು ಅಂತ ಶಕುಂತಲೆಗೆ ಅಂತೇಳಿದರೆ ಇಬ್ಬರಿಗೂ ಅಂತೇಳಿದರೆ ನೋಡಿದ ಕೂಡಲೇ ಅಂತೇಳಿದರೆ ಪರಸ್ಪರ ಒಂದೇ ಸಲಕ್ಕೆ ಅವನ ದೃಷ್ಟಿ ಅವಳ ಮೇಲೆ ಬಿತ್ತು, ಅವಳ ದೃಷ್ಟಿ ಅವನ ಮೇಲೆ ಬಿತ್ತು. ಅಂದರೆ ಪರಸ್ಪರ ಒಂದೇ ಸಲಕ್ಕೆ ಸೆಳೆತ ಶುರುವಾಯಿತು.
ಅವನಿಗೆ ಅವಳು ಸೆಳೆದ್ಲು, ಅವಳಿಗೆ ಅವನು ಸೆಳೆದ ಅಂತೇಳಿದರೆ ಈ ರೀತಿ ಗಂಡು ಹೆಣ್ಣು ಅನ್ನುವಂಥದ್ದು ಆ ನಿಜವಾದ ಒಂದು ಪ್ರೀತಿ ಅಂದರೆ ಈ ರೀತಿ, ಅಂದರೆ ಪ್ರಥಮ ನೋಟಕ್ಕೆ ಉಕ್ಕೇರಿದ ಪ್ರೀತಿ ಅಂತ ಹೇಳ್ಬೋದು. ಅದಕ್ಕೆ ಆ ರೀತಿಯ ಪ್ರೀತಿ ಬೆಳೆದು ಅವ್ರದ್ದು ಮಿಲನ ಕೂಡ ಆಗಿ ಹೋಯಿತು. ಅವ್ರದ್ದು ಮಿಲನ ಆದಮೇಲೆ ಆ ಶಕುಂತಳೆ ಇದ್ದದ್ದು ಎಲ್ಲಿ ಅಂತೇಳಿದರೆ, ಆ ಶಕುಂತಳೆ ಯಾರು ಅಂತೇಳಿದರೆ ವಿಶ್ವಾಮಿತ್ರ ಮೇನಕೆಯರ ಮಗಳವಳು. ಮೇನಕೆ ಅವಳನ್ನು ಬಿಟ್ಟು ಹೋಗಿಬಿಟ್ಟಿದ್ದಾಳೆ, ವಿಶ್ವಾಮಿತ್ರರು ಅವರು ಬಿಟ್ಟು ಹೋದರು. ಆ ಮತ್ತು ಶಕುಂತಲೆ ಇದ್ದದ್ದು ಆ ಕಣ್ವ ಋಷಿಗಳು ಕಾಣ್ತದೆ, ಅವರ ಆಶ್ರಮದಲ್ಲಿ ಇದ್ದದವಳು. ಏನು ಮಾಡೋದು ಅಂತ ಹೇಳಿದರೆ, ಈಗ ಋಷಿಗಳಿಗೆ ಹೇಳುವುದಾದರೂ ಹೇಗೆ ಅಂತೇಳಿದರೆ, ನಾನು ಒಬ್ಬ ರಾಜ ಬಂದ ನನ್ನನ್ನು ಮೈ ಮುಟ್ಟಿ ನನ್ನನ್ನು ಸಂಗಮ ಮಾಡಿ ಹೋದ ಅಂತ ಹೇಳುವುದಾದರೂ ಹೇಗೆ ಅನ್ನುವಂಥ ವಿಷಯ ಅವಳು ಹೇಳಲಿಲ್ಲ ಅಂಥೇಳಿ ದುಷ್ಯಂತ ಹೊರಟು ಹೋಗಿದ್ದಾನೆ. ಏನಾಯಿತು ಅಂತೇಳಿದರೆ, ದುಷ್ಯಂತ ಹೊರಟು ಹೋಗಿದ್ದಾನೆ. ಆದರೆ ಇವಳಿಗೆ ದುಷ್ಯಂತನದ್ದೇ ನೆನಪು. 24 ಗಂಟೆ ಕೂಡ ಅವಳಿಗೆ ಊಟವೂ ಬೇಡ, ಏನೂ ಬೇಡ. ಆ ಶಕುಂತಳೆಗೆ ಏನಂತೇಳಿದರೆ ದುಷ್ಯಂತಂದೇ ನೆನಪಾಗೋದು. ಅವ ಹೇಗೆ ಬಂದ, ಹೇಗೆ ಭೇಟಿಯಾಗಿ ಹೋಯಿತು, ಇದು ಎಂಥ ಆಕಸ್ಮಿಕ ಭೇಟಿ, ಇದಕ್ಕೆ ಏನು ಅರ್ಥ, ಏನು ಅದು ಅಂತೇಳಿದರೆ ಇದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಥರದೊಂದು ಪರಿಸ್ಥಿತಿ ಶಕುಂತಲೆದ್ದು. ಅಂದರೆ ಈ ರೀತಿ ದುಷ್ಯಂತನನ್ನೇ ನೋಡಿ ಅವನ ಪ್ರೀತಿಯಲ್ಲೇ ಮೈಮರೆತು ಇರುವಾಗ ಆ ಆಶ್ರಮದಲ್ಲಿ ಅವರು ಕೂಡ ಇದ್ದರು. ಯಾರು ದಾಸಿಯರು, ಅವರು ದಾಸಿಯರು ಅಂತಲ್ಲ, ಅಲ್ಲಿ ಅವ್ರಿಗೆ ಏನು ಹೇಳ್ತಾರೆ ಸ್ನೇಹಿತೆಯರು ಅಂತ ಹೇಳಿದರೆ ಅವರು ಆಶ್ರಮವಾಸಿಗಳೇ, ಇವಳು ಆಶ್ರಮವಾಸಿ ಅಂತ ಹೇಳುವಾಗ ಇವಳೇನು ರಾಜಕುಮಾರಿ ಆದರೂ ಕೂಡ ಇವಳಿಗೆ ಏನು ಸ್ಪೆಷಲ್ ಅಲ್ಲಿ ಏನು ಇರಲಿಲ್ಲ. ಆದ್ದರಿಂದ ಎಲ್ಲ ಸ್ನೇಹಿತೆಯರು ಅಂತ ಇಟ್ಕೊಳ್ಳಿ. ಸೊ ಸಖಿಯರು, ಸ್ನೇಹಿತೆಯರು, ಯಾರು ಬಾಕಿದ್ದವರು ಅಂದರೆ ಅವರು ಪಾಡಿಗಿದ್ದರು, ಇವಳು ಪಾಡಿಗಿದ್ದಾಳೆ. ಯಾಕಂತ ಹೇಳಿದರೆ ಇವಳನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅವರಿದ್ದಾರೆ. ಅಷ್ಟಾಗೋ ದೂರ್ವಾಸ ಮುನಿಗಳಲ್ಲಿ ಬಂದದ್ದು. ದೂರ್ವಾಸ ಮುನಿಗಳಲ್ಲಿ ಬಂದಾಗ ಶಕುಂತಳೆ ಆ ದುಷ್ಯಂತನನ್ನು ಎಣಿಸ್ಕೊಂಡೇ ಅವಳ ಮೆಲುಕು ಆಗ್ತಾ ಇದ್ಲಲ್ವ. ದೂರ್ವಾಸ ಮುನಿಗಳು ಬಂದದ್ದು ಅವಳಿಗೆ ಗೊತ್ತಾಗಲಿಲ್ಲ. ದೂರ್ವಾಸ ಮುನಿಗಳು ಯೋಚನೆ ಮಾಡ್ತಾರೆ, ತಾನು ಇಷ್ಟೆಲ್ಲ ಯತೀಶ್ವರರ ಜೊತೆಗೆ, ಅಂದರೆ ಇಲ್ಲಿ ಯತೀಶ್ವರರು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ದಾರೆ, ಅಲ್ಲೇನು ಹೇಳಲಿಲ್ಲ. ಅಂದರೆ ಇಷ್ಟೆಲ್ಲ ಒಂದು ದೊಡ್ಡ ಋಷಿಗಳು ಬರುವಾಗ ಇವಳು ಕಣ್ಣೆತ್ತಿಯೂ ನೋಡಲಿಲ್ಲ ಅಂತ ಹೇಳಿದರೆ ಇವಳಿಗೆ ಎಂಥ ಅಹಂಕಾರ. ಅಂದರೆ ಕೂಡಲೇ ದೂರ್ವಾಸ ಮುನಿಗಳು ಯೋಚನೆ ಮಾಡಿದರು, ಏನು ಇವಳು ಯಾಕೆ ನೋಡಲಿಲ್ಲ ಅಂತ ಹೇಳಿದರೆ, ಓ ತನ್ನ ಪ್ರಿಯತಮನ ಮೇಲೆ ಬಹಳ ಪ್ರೀತಿ ಇವಳಿಗೆ, ಆ ಪ್ರೀತಿಯಲ್ಲೇ ಮುಳುಗಿ ಹೋಗಿದ್ದಾಳೆ. ಎಷ್ಟು ಮುಳುಗಿ ಹೋಗಿದ್ದಾಳೆ ಅಂತ ಹೇಳಿದರೆ, ಇಷ್ಟು ದೊಡ್ಡ ಯತಿವರಿಯರು ಬಂದರೂ ನೋಡುವಷ್ಟು ಒಂದು ವ್ಯವಧಾನ ಇಲ್ಲಲ್ಲ ಇವಳಿಗೆ ಅಂತ ಹೇಳಿಬಿಟ್ಟು, ನಿನ್ನ ಪ್ರಿಯತಮ ನಿನ್ನನ್ನು ಗುರುತಿಸದೇ ಹೋಗಲಿ ಅಂತ ಶಾಪ ಕೊಟ್ಟುಬಿಟ್ಟು. ಆ ಶಕುಂತಲೆ ಎಷ್ಟು ಕಷ್ಟಪಟ್ಟಳು. ಅವಳು ದುಷ್ಯಂತನನ್ನು ಹುಡುಕಿಕೊಂಡು ಹೋಗುವುದು ಕಣ್ವ ಋಷಿಗಳು ಕಳಿಸಿಕೊಡ್ತಾರೆ ಅಂತೇಳಿ ಅವಳು ಬಸರಿ ಆಗ್ತಾಳಲ್ಲ. ಬಸರಿಯಾಗಿ ಇನ್ನೇನು ಹೆರಲಿಕ್ಕೆ 15 ದಿವಸ ಇರುವಾಗ ಅಂತ ಹೇಳುವಾಗ ಗಂಡನಿಗೆ ಹೇಳಬೇಕಲ್ವಾ ಅಂತೇಳ್ಕೊಂಡು ಹೋಗಿ ಗಂಡನನ್ನು ಮೀಟ್ ಮಾಡಿದರೆ ದುಷ್ಯಂತ ಮಹಾರಾಜ ನೀನು ಯಾರು ಅಂತ ಕೇಳ್ತಾನೆ ಶಕುಂತಳೆಗೆ. ಯಾರು ನೀನು ಅಂತ. ಅಯ್ಯೋ ನೀವು ಆಶ್ರಮಕ್ಕೆ ಬಂದದ್ದು, ನಾನು ನಿಮ್ಮ ಹತ್ರ, ನೀವು ನಮ್ಮ ಇಬ್ಬರದ್ದು ಸಂಗಮ ಆದದ್ದು. ದುಷ್ಯಂತನಿಗೆ ಒಂದೂ ನೆನಪಿಲ್ಲ. ಯಾಕೆ? ಇದೇ ದುರ್ವಾಸ ಮುನಿಗಳ ಶಾಪ, ನಿನ್ನ ಪ್ರಿಯತಮನಿಗೆ ನಿನ್ನ ನೆನಪು ಬಾರದೇ ಹೋಗಲಿ ಅಂತ. ಅದನ್ನು ಹೇಳಲಿಕ್ಕೋಸ್ಕರ ಇಷ್ಟು ಸ್ಟೋರಿ ಹೇಳಿದ್ದು ನಾನು. ಅಂದರೆ ಈ ದುರ್ವಾಸ ಮುನಿಗಳಿಗೆ ಅಂತೇಳಿದೆ ಮೂಗಿನ ನೆರಕ್ಕೆ ಕೋಪ. ಪಾಪ ಬಡಪಾಯಿ ತನ್ನ ಪ್ರಿಯತಮನನ್ನು ಎಣಿಸಿಕೊಂಡು ಏನೋ ಮೆಲುಕು ಹಾಕ್ತಾ ಇದ್ದಾಳೆ. ಯೌವನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಇದು ಸಾಮಾನ್ಯ ಇದ್ದದ್ದೇ. ಅವರವ್ರದ್ದು ಒಂದು ಖುಷಿಯಲ್ಲಿ ಅವರವರು ಇರುವಾಗ ಈ ದುರ್ವಾಸ ಮುನಿಗಳಿಗೆ ಯಾಕೆ ಬೇಕಿತ್ತು ಶಾಪ ಕೊಡೋದು? ಏನಾದರೂ ಮಾಡಿದ್ದಾಳ ಆ ಹುಡುಗಿ? ಏನೂ ಮಾಡಲಿಲ್ಲ. ಅಂಥ ದುರ್ವಾಸರು ಇವರು ಅಂತ ಹೇಳಿದ್ರೆ, ಇವರ ಕೈಯಲ್ಲಿ ಬದುಕಿದ್ದು ಕುಂತಿದೇವಿ ಒಬ್ಬಳೆ, ಇನ್ನು ಯಾರೂ ಬದುಕಿದವರಿಲ್ಲ. ಆಮೇಲೆ ಬದುಕಿದವರು ಇವರೇ. ಯಾರು? ಈ ಹಂಸಡಿಬಿಕರು. ಹಂಸಡಿಬಿಕರು ಏನು ಮಾಡಿದರು ಅಂತೇಳಿದರೆ, ಅವನಿಗೆ ಈ ದುರ್ವಾಸ ಮುನಿಗೆ ವಿಪಾಟಿತಾತ್ಮ ಕೌಪಿನಾದಿ ಸರ್ವಮಾತ್ರಕೋ ಅಭವತ್. ವಿಪಾಟಿತಾತ್ಮ ಕೌಪೀನ ಆದಿ. ಕೌಪೀನ ಅಂದರೆ ಸನ್ಯಾಸಿಗಳಿಗೆ ಈ ಲಂಗೋಟಿ ಉಡುವಂಥದ್ದು. ಅದು ಈಗ ಬಾಕಿದವರೆಲ್ಲ ಈಗ ಏನು ನಿಕ್ಕರ್ ಹಾಕೋದಾ ಅಥವಾ ಕಾಚ ಅಂತ ನಾವು ಏನು ಹೇಳ್ತೇವೆ ಅದನ್ನು ಹಾಕ್ಕೊಂಡಿರ್ತಾರೆ ಒಳಗಿಂದ, ಅಂಡರ್ವೇರ್ ಅಂತ. ಆದರೆ ಸನ್ಯಾಸಿಗಳಿಗೆಲ್ಲ ಅಂಡರ್ವೇರ್ ಎಲ್ಲ ಇಲ್ಲ. ಅವರು
ಆ ಕೌಪೀನವನ್ನೇ ಉಡಬೇಕು ಅಂತೇಳಿದರೆ, ಅದು ನಾವು ಮಧ್ವ ವಿಜಯದಲ್ಲಿ ಕೂಡ ನಾವು ಅದನ್ನು ಓದಿದ್ದೇವೆ. ಅಂತೇಳಿದರೆ ಅಲ್ಲಿ ಅವರು ಮಧ್ವರು ಸನ್ಯಾಸಿ ಆಗಲಿಕ್ಕೆ ಹೋಗಿಬಿಟ್ಟು ಏನು ಅವರ ಯಾವುದರಲ್ಲಿ ಆಶ್ರಮದಲ್ಲಿ ಅವರು ಕೌಪೀನಧಾರಿ ಆಗಿಬಿಟ್ಟಿದ್ದಾರೆ. ಅವರ ಅಪ್ಪನಿಗೆ ವಿಷಯ ಹೋಯಿತು, ಏನಂತೇಳಿದರೆ ನಿಮ್ಮ ಮಗ ಸನ್ಯಾಸ ತಗೊಂಡಾಯಿತು ಅಂತ. ಅಪ್ಪ ಅಮ್ಮ ಇಬ್ಬರು ಓಡಿ ಹೋಗ್ತಾರೆ. ಓಡಿ ಹೋಗಿ ನೋಡುವಾಗ ಎಂಥದ್ದು, ಇವರು ಸನ್ಯಾಸಿಯಾಗಿಯೇ ಕಾಣ್ತಾರೆ. ಸನ್ಯಾಸ ಇನ್ನೂ ತಗೊಂಡಿಲ್ಲ, ಆದರೆ ಕೌಪಿನ ಉಟ್ಟು ಅದೇ ಥರ ಸನ್ಯಾಸಿಗಳು ಹೇಗೆ ಉಡ್ತಾರೆ ಬಟ್ಟೆ, ಹಾಗೆ ಎಲ್ಲ ಬಟ್ಟೆ ಉಟ್ಟುಬಿಟ್ಟಿದ್ದಾರೆ. ನೋಡಿಬಿಟ್ಟು ಅವರಿಗಾಯಿತು, ಇವರು ಸನ್ಯಾಸ ತಗೊಂಡಾಯಿತು, ನನ್ನ ವಾಸುದೇವಲ್ಲ ಅವರ ಹೆಸರು. ಸೊ ನನ್ನ ಇದು ಸನ್ಯಾಸ ತಗೊಂಡಾಯಿತು ಅಂತ ತಿಳ್ಕೊಂಡ್ಬಿಟ್ಟು ಕಂಗಾಲಾಗಿ ಬಿಟ್ಟಿದ್ದು. ಅದರ ಕಥೆ ನಾವು ಮಧ್ವ ವಿಜಯದಲ್ಲಿ ಓದಿದ್ದೇವೆ. ಸೊ ಹಾಗೆ ಈ ಕೌಪೀನಧಾರಿಗಳಾದ ಈ ಸನ್ಯಾಸಿಗಳು ಕೌಪೀನ ಆದಿ ಅಂತೇಳಿದರೆ ಸನ್ಯಾಸಿಗಳಿಗೆ ಇನ್ನೆಲ್ಲ ಏನು ಬೇಕು ಅಂದರೆ ಕೌಪೀನ ಮಾತ್ರ ಅಲ್ಲ, ಮೇಲಿಂದ ಇನ್ನೂ ಬಟ್ಟೆಗಳುಂಟು. ಸೊ ಆ ಬಟ್ಟೆಗಳನ್ನು ಹುಟ್ಟಿದ್ದಾರೆ ಅಂತೇಳಿ ಅವರು ಬಟ್ಟೆ ಉಡುವಂಥ ಇದನ್ನು ನೀವು ಸನ್ಯಾಸಿಗಳನ್ನು ನೋಡಿದ್ದೀರಿ, ಹೇಗೆ ಬಟ್ಟೆ ಉಡ್ತಾರೆ ಅಂತ ನಿಮಗೆ ಗೊತ್ತು. ಸೊ ಆಯ್ತಲ್ಲ. ಸೊ ಬಟ್ಟೆ, ಆಮೇಲೆ ಕೌಪೀನ, ಆಮೇಲಿಂದ ಆದಿ ಅಂತೇಳಿದರೆ ಕಮಂಡಲು, ಆಮೇಲೆ ಅವರಿಗೆ ಇನ್ನೇನು ಅವರು ರೌದ್ರ ಅಂದರೆ ರುದ್ರನ ಅಂಶ ಆದ ಕಾರಣ ಅವರು ಇದು ಹಾಕ್ಕೊಂಡಿರ್ತಾರೆ. ಬಾಕಿದವರೆಲ್ಲ ವೈಷ್ಣವ ಸನ್ಯಾಸಿಗಳು ಎಲ್ಲ ಇದು ಹಾಕ್ಕೊಂಡ್ರೆ ಯಾವುದು ಅದಕ್ಕೇನು ಹೇಳ್ತಾರೆ, ಇದಕ್ಕೆ ಎಂಥ ಮಣಿ ಇದು, ತುಳಸಿ ಮಣಿ. ವೈಷ್ಣವರೆಲ್ಲ ತುಳಸಿ ಮಣಿ ಹಾಕ್ಕೊಂಡ್ರೆ ಇವರು ರುದ್ರ ಸಂಭೂತರು ಅಂದರೆ ರುದ್ರ ಭಕ್ತರಾದ ಕಾರಣ ಇವರು ರುದ್ರಾಕ್ಷಿ ಹಾಕ್ಕೊಂಡಿರ್ಬೋದು. ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು ಎಲ್ಲ ಜಟಾಧಾರಿಗಳಾಗಿಬಿಟ್ಟು. ಸೊ ಹೀಗೆ ಅವರ ಏನು ಸನ್ಯಾಸದ ಈ ಕೌಪೀನ ಇರಲಿ, ಅವರ ಬಟ್ಟೆಗಳಿರಲಿ, ಅವರ ಕಮಂಡಲು ಇರಲಿ, ಇದನ್ನೆಲ್ಲ ಏನು ಮಾಡಿದ್ದಾರೆ, ಅವಮಾನ ಮಾಡುವ ಆ ಇದರಲ್ಲಿ ಸೀಳಿ ಹಾಕಿದ್ದಾರೆ, ಬಟ್ಟೆ ಹರಿದಾಕಿದ್ದಾರೆ, ಕೌಪೀನ ಹರಿದಾಕಿದ್ದಾರೆ, ಕಮಂಡಲು ತೆಗೆದು ಬಿಸಾಡಿದ್ದಾರೆ. ವಿಪಾಟಿತಾತ್ಮ ಅಂದರೆ ಎಲ್ಲ ಹರಿದು ಬಿಸಾಡಿದ್ದಾರೆ ಅಂತ ಲೆಕ್ಕ. ಸೀಳಲ್ಪಟ್ಟ ಅಂದರೆ ಏನು, ಹರಿದು ಬಿಸಾಡೋದು ಅಂತ. ಯಾವುದನ್ನು ಕಮಂಡಲು ತೆಗೆದು ಬಿಸಾಡಿದ್ದಾರೆ ಅಂತ. ಎಂಥ ಮುನಿ ನೀನು, ಎಂಥ ಸನ್ಯಾಸಿ ನೀನು ಅಂತ ಅಂದರೆ ನೋಡಿ. ಅಂತೇಳಿದರೆ ಮದ ಬರುವಾಗ ಅಂತೇಳಿದ್ರೆ ಇವರು ಯಾವ ಜಾತಿ ಅಂತೇಳಿದರೆ ಹುಚ್ಚರ ಜಾತಿ. ಯಾಕಂತೇಳಿದರೆ ಸನ್ಯಾಸಿಗಳಿಗೆ 3000 ಯತಿಶ್ರೇಷ್ಠರ ಜೊತೆಗೆ ಬರ್ತಾ ಇದ್ದಾರೆ ಮುನಿವರಿಯರು. ಗುರ್ತ ಇರಲಿ, ಗುರ್ತ ಇಲ್ಲದೇ ಇರಲಿ, ನಮ್ಮ ಮರ್ಯಾದೆ ಆದರೆ ಕೊಡುವುದು, ಇಲ್ಲದಿದ್ದರೆ ಕೊಡದಿರುವುದು. ಅಪಮಾನ ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ. ಇದು ಅಂತೇಳಿದರೆ ಇದು ಹುಚ್ಚರು ಮಾತ್ರ ಮಾಡುವಂಥ ಕೆಲಸ. ಹಂಸಡಿಬಿಕರಿಗೆ ಮದದಿಂದ, ಆ ರುದ್ರದೇವರದ್ದೇ ವರದಿಂದ ಅವರಿಗೆ ಹುಚ್ಚು ಹಿಡಿದಿದೆ. ಅದು ಎಂಥ ಹುಚ್ಚು ಅಂತೇಳಿದರೆ ಅದು ಮದ ಅಂತೇಳಿದರೆ ಅಷ್ಟು ನಮ್ಮ ಹತ್ರ ಸಾಮರ್ಥ್ಯ ಇದೆ ಅನ್ನುವಂಥ ಹುಚ್ಚು. ಈ ಹುಚ್ಚಿನಿಂದ ಏನು ಮಾಡಿದ್ದಾರೆ, ಈ ಸನ್ಯಾಸಿಯನ್ನು ಆ ಎಲ್ಲ ಅನುಯಾಯಿಗಳ ಎದುರುಗಡೆನೆ ಈ ರೀತಿ ಅಲ್ಲಸಲ್ಲದ ರೀತಿಯಲ್ಲಿ ಅಪಮಾನ ಮಾಡಿದ್ದಾರೆ. ಆ ರೀತಿ ವಿಪಾಟಿತ ಆತ್ಮ ಕೌಪೀನಾದಿ, ಆತ್ಮ ಅಂತ ಹೇಳಿದರು. ಇಷ್ಟೆಲ್ಲ ಮಾಡುವಾಗ ಆ ಸನ್ಯಾಸಿಯ ಆತ್ಮ ಏನಾಗಬೇಕು, ಆತ್ಮ ಕೂಡ ಸೀಳಿ ಹೋಯಿತು. ವಿಪಾಟಿತ ಆತ್ಮ ಕೌಪೀನ ಆದಿ ಸರ್ವ ಮಾತ್ರಕ್ಕೋ ಎಲ್ಲವೂ ಹೋಗಿಬಿಟ್ಟಿದೆ ಅಂತೇಳಿದರೆ ಅವರಿಗೆ ಏನಾಯಿತು ಅಂತೇಳಿದರೆ ಎಲ್ಲ ಮಾನ ಮರ್ಯಾದೆ ಅಂತೇಳಿದರೆ ಏನು ಒಂದು ಅವರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲದ ಒಂದು ದಯನೀಯ ಪರಿಸ್ಥಿತಿಯನ್ನು ತಂದು ಹಾಕಿದ್ದಾರೆ ದುರ್ವಾಸ ಮುನಿಗಳಿಗೆ ಈ ಹಂಸಡಿಬಿಕರು. ಇದರಲ್ಲಿ ವಿಶೇಷ ಏನಂತೇಳಿದರೆ ಹಂಸಡಿಬಿಕರು ರುದ್ರಭಕ್ತರು. ಬಂದವರು ದುರ್ವಾಸ ಮುನಿಗಳು ರುದ್ರದೇವರದ್ದೇ ಅವತಾರ ಅಂತೇಳಿದರೆ, ಹಾಗಾದರೆ ಇವರಿಗೆ ಎರಡನೇದ್ದು ಹುಚ್ಚು ಅಂತ ಹೇಳಲಿಕ್ಕೆ ಇದು ಎರಡನೇ ನಿದರ್ಶನ. ರುದ್ರದೇವರೇ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ. ರುದ್ರದೇವರ ಅಂಶ ದುರ್ವಾಸರು ಅಂತೇಳಿದರೆ ರುದ್ರದೇವರೇ ಬಂದ ಹಾಗೆ. ರುದ್ರದೇವರದ್ದೇ ವರ ತಗೊಂಡು ಮದೋನ್ಮತ್ತರಾದ ಇವರಿಗೆ ರುದ್ರದೇವರು ಬಂದದ್ದೇ ಗೊತ್ತಾಗಲಿಲ್ಲ ಅಂತ. ಅಂದರೆ ಇದು ಭಸ್ಮಾಸುರಂದೇ ಕತೆ. ಭಸ್ಮಾಸುರನಿಗೆ ತಪಸ್ಸು ಮಾಡಿದರು, ರುದ್ರದೇವರು ಬಂದರು, ಪ್ರತ್ಯಕ್ಷ ಆದರು. ಭಸ್ಮಾಸುರ ಹೇಳಿದ, ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವರು ಸತ್ತು ಹೋಗಬೇಕು ಅಂತ. ರುದ್ರದೇವರು ಹ್ಞೂ ಅಂತ ಹೇಳಿದರು. ಅಂದರೆ ಏನು ಹ್ಞೂ ಅಂತ ಹೇಳಲಿಕ್ಕೂ ಒಂದು ಯೋಚನೆ ಮಾಡಿ ಹ್ಞೂ ಹೇಳಬೇಕಲ್ಲ. ಹ್ಞೂ ಅಂತ ಹೇಳಿಬಿಟ್ರು, ನಾನು ಭಕ್ತ, ನಿನ್ನ ತಪಸ್ಸಿಗೆ ಮೆಚ್ಚಿಕೊಂಡಿದ್ದೀನಿ, ನೀನು ಏನು ವರ ಕೇಳಿದ್ಯೋ ಅದು ತಥಾಸ್ತು ಅಂತ ಹೇಳಿಬಿಟ್ರು. ಆಮೇಲೆ ಭಸ್ಮಾಸುರ ಯೋಚನೆ ಮಾಡ್ತಾನೆ, ಈ ರುದ್ರದೇವರು ಕೇಳಿದ ಕೂಡಲೇ ಕೊಟ್ಟರು. ಅಂದರೆ ಇವರು ಒರಿಜಿನಲ್ ರುದ್ರದೇವರು ಹೌದೋ ಅಲ್ವೋ, ಈ ವರಕ್ಕೆ ನಿಜವಾಗಿಯೂ ಬೆಲೆ ಉಂಟೋ ಇಲ್ಲವೋ, ಇದು ನಿಜವಾಗಿಯೂ ನಾನು ಯಾರ್ದಾದ್ರೂ ತಲೆ ಮೇಲೆ ಇಟ್ಟರೆ ಕೈ
ಅವರು ಸತ್ತೋಗೋದು ಹೌದಾ ಅಂದರೆ ಒಂದು ಟೆಸ್ಟ್ ಮಾಡಿ ನೋಡುವ. ಅವ ಟೆಸ್ಟ್ ಮಾಡಿದ್ದು ಯಾರ ಮೇಲೆ? ರುದ್ರದೇವರ ಮೇಲೆ. ಅರೆ ರುದ್ರದೇವರು ಸ್ವಲ್ಪ ಈ ಕಡೆ ಬನ್ನಿ. ಏನಪ್ಪ ಭಕ್ತ ಇನ್ನೇನಾಗಬೇಕು? ನೀವು ಒಂದು ವರ ಕೊಟ್ಟಿದ್ದೀರಲ್ಲ ವರ, ಅದು ನಾನು ಟೆಸ್ಟ್ ಮಾಡಬೇಕು ಅಂತ ಮಾಡು. ನಿಮ್ಮ ತಲೆ ಮೇಲೆ ಕೈ ಇಡ್ತೇನೆ ಅಂತ. ನನ್ನ ತಲೆ ಮೇಲೆಯಾ? ಹೌದು. ಮತ್ತು ನಿಮಗೆ ಈಗ ಇರುವುದು ಕೂಡಲೇ ಸಿಕ್ಕಿದ್ದು ನೀವೇ, ಅಂದರೆ ನೀವೇ ವರ ಕೊಟ್ಟದ್ದು, ನಿಮ್ಮ ತಲೆ ಮೇಲೆ ಕೈ ಇಡ್ತೇನೆ ಅಂತ. ಅಂದರೆ ಮದೋನ್ಮತ್ತರು, ಹುಚ್ಚರು, ಅವರಿಗೆಲ್ಲ ವರ ಕೊಟ್ಟರೆ ಇದೇ ಥರ ಆಗೋದು. ಈಗ ರುದ್ರದೇವರಿಗೆ ಗೊತ್ತಾಗಿರಬೇಕು. ಅಂದರೆ ತನ್ನನ್ನೇ ಅವಮಾನ ಮಾಡಿದ ನಾನು ಅವರಿಗೆ ವರ ಕೊಡುವುದಲ್ಲದೆ 2 ಜನ ಗಣಗಳನ್ನು ಕಳಿಸಿದ್ದೇನೆ. ಅವರು ಕೂಡ ಅವಧ್ಯರು, ಅಜೇಯರು. ಅಂದರೆ ಇಷ್ಟು ಸಹಾಯ ಮಾಡಿದ ರುದ್ರದೇವರಿಗೆ ಏನು ಇದು ಸಿಕ್ಕಿತು ಅಂತ ಹೇಳಿದರೆ, ಇಷ್ಟೆಲ್ಲ ವರ ಕೊಟ್ಟ ರುದ್ರದೇವರಿಗೆ ಪ್ರತಿಯಾಗಿ ಹಂಸಡಿಬಿಕರು, ರಾಕ್ಷಸ ಸ್ವಭಾವದ ದುಷ್ಟರು ಪ್ರತಿಯಾಗಿ ಏನು ಕೊಟ್ಟರು ಅಂದರೆ ಅವಮರ್ಯಾದೆ, ತಿರಸ್ಕಾರವನ್ನು ಕೊಟ್ಟರು. ಈ ರೀತಿ ತಿರಸ್ಕಾರ ಸರ್ವಮಾತ್ರಕೋ ಅಭವತ್, ಎಲ್ಲ ರೀತಿಯ ತಿರಸ್ಕಾರವನ್ನು ದೂರ್ವಾಸ ಮುನಿ ಅಭವತ್ ಆಯಿತು. ಅಂದರೆ ಹೀನಾಯವಾದ ಒಂದು ತಿರಸ್ಕಾರ, ಅವಮಾನ ಮಾಡಿ ಕಳಿಸಿದ್ದಾರೆ. 239ನೇ ಶ್ಲೋಕ. 239ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಇಲ್ಲಿ ಅಂತ ಹೇಳಿದರೆ, 3000 ಶಿಷ್ಯರೊಂದಿಗೆ ಕೂಡಿದ್ದ ದಶತ್ರಿಕೈ ಶತೈ ವೃತೋ ಕೂಡಿದ ಸರ್ವಜ್ಞರಾದ ಸರ್ವವಿತ್ ಯತೀಶ್ವರರಿಂದ ಕೂಡಿದ ದುರ್ವಾಸ ಮುನಿಗಳು ಏನು ಮಾಡಿಬಿಟ್ರು? ಈ ಹಂಸಡಿಬಿಕರ ಒಂದು ಉದ್ಧಟತನದಿಂದಾಗಿ ದೂರ್ವಾಸರ ಕೌಪೀನ ಮೊದಲಾದ, ಕಮಂಡಲು ಮೊದಲಾದ, ವಸ್ತ್ರಗಳೇ ಮೊದಲಾದ ಸಕಲ ವಸ್ತುಗಳನ್ನು ಸೀಳಿ ಹಾಳು ಮಾಡಿದ್ದರು ಅಂತೇಳಿದರೆ, ದೂರ್ವಾಸರು ತಮ್ಮ ಶಿಷ್ಯರೊಂದಿಗೆ ಆಗಮಿಸಿದ್ದಾಗ ಅವರನ್ನು ಮಹಾಭೂತ ಎಂದು ಹಾಸ್ಯ ಮಾಡಿ, ಅವರ ಹಿಂದೆ 2 ಭೂತಗಳುಂಟು, ಅದು ಅವರಿಗೆ ಗೊತ್ತಿಲ್ಲ 2 ಭೂತಗಳುಂಟಂತ, ಬಂದವರನ್ನು ತಮಾಷೆ ಮಾಡೋದು ಭೂತ ಅಂತೇಳಿ. ನೋಡಿ, ಮಹಾಭೂತ ಎಂದು ಹಾಸ್ಯ ಮಾಡಿ ಅಂತೇಳಿದರೆ ಎಲ್ಲಿವರೆಗೆ ಇವರಿಗೆ ಮದ ಅಂತೇಳಿದರೆ ನೋಡಿ, ಈಗ ಒಬ್ಬರನ್ನು ಮಹಾಭೂತ ಅಂತ ತಮಾಷೆ ಮಾಡಬೇಕಿದ್ದರೆ ಹಿಂದಿಂದ 2 ಭೂತ ಉಂಟು ಇವ್ರದ್ದೇ. ಸೊ ಇವ್ರದ್ದೇ 2 ಭೂತ ಇರುವಾಗ ಮುಂದಿನವರನ್ನು ಯಂತ್ರ ತಮಾಷೆ ಮಾಡೋದು ಅಂತೇಳಿದರೆ ಅಲ್ಲಿ ಗಾದೆ ಇಲ್ವಾ? ತಮ್ಮ ಮನೆಯಲ್ಲಿ ಎಂಥದ್ದು ಗುಂಬಳಕಾಯಿ ಥರ ದೋಷ ಉಂಟು, ಇನ್ನೊಬ್ಬರದ್ದು ಸಾಸಿವೆ ಕಾಳಿನ ದೋಷ ನೋಡಿ ಏನು ಮಾಡ್ತಾರೆ? ಹಾಸ್ಯ ಮಾಡ್ತಾರೆ ಅಂತ. ಅಂದರೆ ಇನ್ನೊಬ್ಬರಿಗಾಗುವಾಗ ಹಾಸ್ಯ ಮಾಡೋದು, ತಮ್ಮಲ್ಲಿರುವಂಥದ್ದು ಗೊತ್ತಾಗೋದಿಲ್ಲ ಅಂತ. ಆ ರೀತಿಯಲ್ಲಿ ಅವರನ್ನು ಮಹಾಭೂತ ಅಂತ ದುರ್ವಾಸರಿಗೆ ಹಾಸ್ಯ ಮಾಡಿ ಅವರ ಕೌಪೀನಾದಿಗಳನ್ನು ಸೆಳೆದು ಹರಿದು ಹಾಕಿ ಮಹಾಪಾಪಿಗಳು ಹಂಸಡಿಬಿಕರು ಅವಮಾನ ಮಾಡಿದರು. ಆಮೇಲಿಂದ ಆ ಕಥೆ ಮುಂದೋಗ್ತದೆ. ಏನಂತೇಳಿದರೆ, ಆಗ ಈ ಯಾವ ದೂತ ಕೃಷ್ಣನ ಹತ್ರ ಬಂದಿದ್ದಾನೋ ಬ್ರಾಹ್ಮಣ ಜನಾರ್ದನ ಅಂತೇಳಿ, ಆ ಜನಾರ್ದನ ಅನ್ನುವಂಥ ಬ್ರಾಹ್ಮಣನು ಹಂಸಡಿಬಿಕರೊಂದಿಗೆ ಇದ್ದ. ಅವನಿಗೆ ಬಹಳ ಬೇಜಾರಾಗೋಯಿತು ಅಂತೇಳಿದರೆ, ಅವನು ಜ್ಞಾನಿ. ಒಬ್ಬ ಜ್ಞಾನಿಗೆ ಇನ್ನೊಬ್ಬರ ಜ್ಞಾನಿಯ ಅರಿವು ಗೊತ್ತಾಗ್ತದೆ. ಅಯ್ಯೋ, ಇಂತಹ ಮಹಾಶ್ರೇಷ್ಠರಾದ ಯಾರು ರುದ್ರದೇವರ ಸಂಬೋಧ, ಯಾರು ಈ ಮಹಾಮುನಿ, ಯಾರು ದುರ್ವಾಸ, ಅವ್ರ ಜೊತೆಗೆ 3000 ಶಿಷ್ಯರು ಬೇರೆ ಇದ್ದಾರೆ. ನೋಡಿ, ಒಬ್ಬರೇ ಇದ್ದದಲ್ಲ, ಅವಮಾನ ಮಾಡುವಾಗ ಒಬ್ಬರೇ ಇದ್ದರೆ ಆದರೆ ಅಟ್ಲೀಸ್ಟ್ ಸಹಿಸಿಕೊಳ್ಳಿಕ್ಕಾಗ್ತದೆ. 3000 ಜನ ಶಿಷ್ಯ ಶ್ರೇಷ್ಠರ ಜೊತೆಗೆ ಕೂಡಿಕೊಂಡು ಬರುವಾಗ ಅವಮಾನ ಮಾಡಿದರೆ ಅದು ಎಷ್ಟು ದೊಡ್ಡ ಅವಮಾನ ಆಗ್ತದೆ ಅಂತ ಹೇಳ್ಕೊಂಡು ನೀವು ಯೋಚನೆ ಮಾಡ್ಬೋದು. ಸೊ ಈ ರೀತಿ ಮಾಡುವಾಗ ಆ ಜನಾರ್ದನ ಅಂತೇಳುವ ಬ್ರಾಹ್ಮಣ, ಯಾರು ದೂತನಾಗಿ ಕೃಷ್ಣನೊತ್ತಿಗೆ ಬಂದಿದ್ದಾನೋ ಅವನು ಕೂಡ ಇದ್ದ. ಅವನಿಗೆ ಬಹಳ ಬೇಸರ ಆಗಿಬಿಟ್ಟು ಅವನು ಹೋಗಿ ದುರ್ವಾಸರಿಗೆ ಸಮಾಧಾನ ಮಾಡಿದ್ದಂತೆ. ಸೊ ಅವನು ದೂರ್ವಾಸರ ಪರವಾಗಿ ಮಾತಾಡಿದ, ಆಮೇಲೆ ಅವರಿಗೆ ಸಮಾಧಾನ ಮಾಡಿದ. ಅದಕ್ಕೆ ದೂರ್ವಾಸರಿಗೆ ಏನಾಯಿತು, ಅಟ್ಲೀಸ್ಟ್ ಒಬ್ಬ ಬ್ರಾಹ್ಮಣ ಅವನಿಗಾದ್ರೂ ಗೊತ್ತಾಗ್ತಾ ಇಲ್ಲ ಅಂತ ಅವನಿಗೆ ಅಲ್ಲೇ ಹರಸಿದ್ರಂಥವ್ರು. ಜನಾರ್ದನನಿಗೆ ನಿನಗೆ ಶೀಘ್ರವಾಗಿ ಕೃಷ್ಣ ದರ್ಶನ ಆಗಲಿ ಅಂತ ಹರಸಿದ್ರಂತೆ. ಹಾಗೆ ಅದಕ್ಕೆ ಸರಿಯಾಗಿ ಅವನನ್ನು ದೂತನನ್ನಾಗಿ ಅವರು ಕಳಿಸಿದ್ದಾರೆ ಹಂಸಡಿಬಿಕರು. ಇದು ಇವರು ಹಾರೈಸಿದ್ದ ಕಳಿಸಿದ್ದಂತಲ್ಲ, ಇವರು ಹಾರೈಸಿದ್ದಾರೆ, ಇವರು ಹರಸಿದ್ದಾರೆ ದೂರ್ವಾಸರು. ಹಾಗೆ ಕೋಇನ್ಸಿಡೆನ್ಸ್ ಆಗಿ ಅವರು ಹಂಸಡಿಬಿಕರು ಆ ದೂರ್ವಾಸ ಯಾರನ್ನು ಆ ಜನಾರ್ದನ ಅಂತ ಬ್ರಾಹ್ಮಣನ ದೂತನಾಗಿ ಕಳಿಸಿದ್ದಾರೆ. ಸೊ ಅಂತೇಳಿದರೆ ದೂರ್ವಾಸರ ಶಾಪ ಆಗಲಿ ಅಥವಾ ಒಂದು ಶುಭ ಹಾರೈಕೆ ಆಗಲಿ ಅದು ಯಾವುದು ವ್ಯರ್ಥ ಆಗುವುದಿಲ್ಲ ಅಂತ ಹೇಳೋದಕ್ಕೆ. ಸೊ ಹಾಗೆ ಜನಾರ್ದನನಿಗೆ ಕೃಷ್ಣ ದರ್ಶನ ಆಗಲು
ಶಿವನ ಅವತಾರರಾದ ದೂರ್ವಾಸರ ಅನುಗ್ರಹವು ಹೀಗೆ ಒಂದು ಕಾರಣವಾಗಿತ್ತು ಅನ್ನುವಂಥದ್ದನ್ನು ಹೇಳಿಬಿಟ್ಟು ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವವರೆ. ಸಂಭವಾದಸೌ ನ ಶಾಪಶಕ್ತಿಮಾನಭೂತ್ ತತಃ ಸಮಸ್ತ ಭಂಜನೋರು ಶಕ್ತಿಮಾಪ ಕೇಶವಂ. 240ನೇ ಶ್ಲೋಕ. ಈಗ ಈ ಹಂಸಡಿಬಿಕರು ದುರ್ವಾಸರಿಗೆ ಅಷ್ಟೆಲ್ಲ ತೊಂದರೆ ಕೊಟ್ಟರು, ಅವರು ಅವನಿಗೆ ಏನು ಶಾಪ ಕೊಡ್ಲಿಲ್ಲ. ಎಲ್ರಿಗೂ ಅದೊಂದು ಪ್ರಶ್ನೆ ಬರುತ್ತೆ, ಯಾಕೆ ಅವರು ಶಾಪ ಕೊಡ್ಲಿಲ್ಲ ಅಂತ. ಅದಕ್ಕೆ ಇಲ್ಲಿ ಆಚಾರ್ಯರು ನಿರ್ಣಯ ಕೊಡ್ತಾ ಇದ್ದಾರೆ, ದುರ್ವಾಸ ಋಷಿಯು ಸ್ವತಃ ರುದ್ರ ಸ್ವರೂಪಿ. ಆ ರುದ್ರ ಸ್ವರೂಪಿ ಆಗಿದ್ದಾಗ ಆ ರುದ್ರನೇ ಹಂಸಡಿಬಿಕರಿಗೆ ಅವಧ್ಯತ್ವ ರೂಪವಾದ ವರದಾನ ಕೊಟ್ಟಿದ್ದರು. ಆ ಕಾರಣ ಇವಾಗ ಅವರಿಗೆ ಶಾಪವನ್ನು ಕೊಡುವ ವಿಷಯದಲ್ಲಿ ಸಾಮರ್ಥ್ಯವುಳ್ಳವರಾಗಲಿಲ್ಲ. ಆ ಕಾರಣದಿಂದ ಎಲ್ಲರನ್ನು ನಾಶಪಡಿಸುವ ವಿಷಯದಲ್ಲಿ ಉತ್ಕೃಷ್ಟವಾದ ಸಾಮರ್ಥ್ಯವುಳ್ಳ ಕೇಶವನ ಕಡೆಗೆ ಹೋಗುತ್ತಾರೆ. ವರಾತ್ ಸ್ವಸಂಭವಾತ್ ಅಸೌ ನ ಶಾಪಶಕ್ತಿಮಾನ್ ಅಭೂತ್ ತತಃ ಸಮಸ್ತ ಭಂಜನೋರು ಶಕ್ತಿಮಾಪ ಕೇಶವಂ. ವರಾತು ಸ್ವಸಂಭವಾತ್ ಅಸೌ. ಹಾಗಾದರೆ ದೂರ್ವಾಸ ಮುನಿಗಳು ಸಣ್ಣ ಸಣ್ಣ ಇದಕ್ಕೆ ಆ ಏನೂ ಮಾಡದ ಪಾಪದ ಹುಡುಗಿ ಶಕುಂತಲೆಗೆ ಶಾಪ ಕೊಟ್ಟವರು, ಇಷ್ಟು ದುಷ್ಟತನದ ವ್ಯವಹಾರ ಮಾಡಿದ ಹಂಸಡಿಪಿಗರಿಗೆ ಅಲ್ಲೇ ಸುಟ್ಟು ಬಿಡಬೇಕಾಗಿತ್ತಲ್ಲ ಅಂತ ಹೇಳಿದರೆ ಏನು ಮಾಡುವುದು? ವರಾತ್ ಸ್ವಸಂಭವಾತ್. ರುದ್ರದೇವರೇ ಕೊಟ್ಟ ವರ. ದೂರ್ವಾಸ ಮುನಿಗಳು ಯಾರು? ರುದ್ರಂದೇ ಅವತಾರ. ಅಂದರೆ ತಾನೇ ಕೊಟ್ಟ ವರ ವಾಪಸ್ ಹೇಗೆ ತಗೊಳ್ಳೋದು? ಈಗ ಶಾಪ ಹೇಗೆ ಕೊಡೋದು? ಅಜೇಯತ್ವ ಕೊಟ್ಟುಬಿಟ್ಟಿದ್ದಾರೆ, ಆಮೇಲೆ ಇದು ಅವಧ್ಯತ್ವ ಕೊಟ್ಟುಬಿಟ್ಟಿದ್ದಾರೆ. ಇದು ಎರಡೂ ವರ ಕೊಟ್ಟಿರುವಾಗ ಹೇಗೆ ಸುಟ್ಟು ಬಿಡೋದು? ಏನು ಮಾಡೋದು? ಏನು ಮಾಡಲಿಕ್ಕೂ ಆಗಲಿಲ್ಲ ದುರ್ವಾಸ ಮುನಿಗಳಿಗೆ ಅಂತೇಳಿದರೆ ಒಂದು ಸಲಕ್ಕೆ ಕಿಂ ಕರ್ತವ್ಯ ವಿಮೂಢ ಅಂದರೆ ಏನು ಮಾಡಲಿಕ್ಕೂ ಕಣ್ಣು ಕತ್ತಲೆ ಬಂದುಬಿಡ್ತು. ಅಯ್ಯೋ, ಇವರಿಗೆ ನಾನೇ ವರ ಕೊಟ್ಟದ್ದು, ಇವರು ನನಗೇ ಈ ರೀತಿ ಮಾಡಿಬಿಟ್ರು. ಭಸ್ಮಾಸುರ ರುದ್ರದೇವರ ತಲೆಗೆ ಕೈ ಇಡಲಿಕ್ಕೆ ಹೋದ. ಆವಾಗ ರುದ್ರದೇವರು ಏನು ಮಾಡಲಿಕ್ಕಾಗ್ತದೆ? ಈಗ ಅವನನ್ನು ಏನು ಮಾಡಲಿಕ್ಕಾಗ್ತದೆ? ಇವರೇ ವರ ಕೊಟ್ಟದ್ದು, ವರ ವಾಪಸ್ ತಗೊಳ್ಳಿಕ್ಕಾಗ್ತದ? ಇಲ್ಲ. ಏನು ಮಾಡಿದ್ದು? ಓಡಿದ್ರು ರುದ್ರದೇವರು. ಓಡಿ 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 ಎಲ್ಲಿಗೆ ಹೋದರು? ಭಗವಂತ ಮಹಾವಿಷ್ಣುವಿನ ಹತ್ರ ಹೋದರು. ಅರೇ ಮಹಾವಿಷ್ಣು, ಏನೋ ಒಂದು ಅರ್ಧಾಂತ ಆಗೋಯ್ತು. ಏನಾಯಿತು ಅಂತೇಳಿದರೆ, ನಾನೇ ವರ ಕೊಟ್ಟು ಬಿಟ್ಟೆ. ಏನಂತೇಳಿದರೆ, ಯಾರ ತಲೆ ಮೇಲೆ ಕೈ ಇಡ್ತೀಯೋ ಅವ್ರು ಸತ್ತು ಹೋಗ್ಲಿ ಅಂತ. ಆ ಮುಟ್ಟಾಳ ದುಷ್ಟ ನನ್ನ ತಲೆ ಮೇಲೆ ಕೈ ಇಡಲಿಕ್ಕೆ ಬರ್ತಾ ಇದ್ದಾನೆ. ಸರಿ ಸರಿ, ಏನು ಯೋಚನೆ ಮಾಡಬೇಡಿ ರುದ್ರದೇವರೇ, ನೋಡ್ಕೊಳ್ತೇನೆ ನಾನು ಅಂತ ಮಹಾವಿಷ್ಣು ಹೇಗೆ ಅಲ್ಲಿ ರುದ್ರದೇವರನ್ನು ಭಸ್ಮಾಸುರನ ಕೇಸ್ನಲ್ಲಿ ಕಾಪಾಡಿದರೋ ಅದೇ ಥರ ಈಗ ರುದ್ರದೇವರು ಓಡಿ ಹೋಗುವುದು ಎಲ್ಲಿಗೆ ಅಂದರೆ ಅಲ್ಲಿಗೆ. ವರಾತ್ ಸ್ವಸಂಭವಾತ್, ತಾನೇ ಕೊಟ್ಟ ವರ. ಸ್ವಸಂಭವಾತ್, ಸಂಭವ ಅಂದರೆ ಹುಟ್ಟಿದ್ದು, ಸ್ವಸಂಭವ ಅಂದರೆ ತಾನೇ ಹುಟ್ಟಿಸಿದ ವರ. ಯಾರಿಗೆ ಕೊಟ್ಟದ್ದು? ಹಂಸಡಿಪಿಕರಿಗೆ. ಸ್ವಸಂಭವಾತ್ ವರಾತ್ ಅಸೌ. ಯಾರು ರುದ್ರದೇವರು ದುರ್ವಾಸ ಮುನಿಗಳು. ನ ಶಾಪಶಕ್ತಿಮಾನ್, ಎಲ್ಲರಿಗೂ ಶಾಪ ಕೊಡುವವರು. ಶಾಪಶಕ್ತಿಮಾನ್ ಅಂದರೆ ಶಾಪಶಕ್ತಿಯಲ್ಲಿ ಬಹಳ ಎತ್ತಿದ ಕೈ ದೂರ್ವಾಸ ಮುನಿಗಳು. ಇಲ್ಲಿ ನ ಶಾಪಶಕ್ತಿಮಾನ್, ಇಲ್ಲಿ ಶಾಪ ಕೊಡಲಿಕ್ಕೆ ಸಾಮರ್ಥ್ಯ ಇಲ್ಲ. ನ ಶಕ್ತಿಮಾನ್ ನ ಶಾಪಶಕ್ತಿಮಾನ್, ಶಾಪ ಕೊಡುವ ಶಕ್ತಿ ಇಲ್ಲದೆ ಇರುವವರು ಅಭೂತ್ ಆದರೂ. ಆದ್ದರಿಂದಲೇ ಅವರಿಗೆ ಸಿಕ್ಕಾಪಟ್ಟೆ ತಲೆಬಿಸಿ ಆಗಿಬಿಡ್ತು. ಎಲ್ರಿಗೂ ಶಾಪ ಕೊಡುವವನು ನಾನು, ಈಗ ನಿಜವಾಗಿಯೂ ನಾನು ಏನು ಡಬಲ್ ಟ್ರಿಬಲ್ 100 ಟೈಮ್ಸ್ ಶಾಪ ಕೊಡಬೇಕು, ಬಟ್ ನನಗೆ ಶಾಪ ಕೊಡಲಿಕ್ಕೆ ಆಗ್ತಾ ಇಲ್ಲ. ತತಃ ಸಮಸ್ತ ಭಂಜನೋರು ಶಕ್ತಿಮಾಪ ಕೇಶವಂ. ತತಃ, ಹಾಗಾದರೆ ಏನು ಮಾಡೋದು ಈಗ? ಸಮಸ್ತ ಭಂಜನ ಉರು ಶಕ್ತಿಂ. ಎಂತಹ ಒಂದು ತಾಪತ್ರಯ ಇದ್ದರೂ, ದೇವತೆಗಳಿಗೆ ಯಾವ ನಮೂನೆ ಕಷ್ಟ ಬಂದರೂ ಅವರು ಹೋಗೋದು ಯಾರ ಹತ್ರ ಅಂದರೆ ಮಹಾವಿಷ್ಣುವಿನ ಹತ್ರ. ದೇವರೇ, ಭಗವಂತ, ಒಡೆಯ, ನೀನೇ ಗತಿ ಅಂತ ಹೋಗಿ ಕಾಲಿಗಡ್ಡ ಬೀಳ್ತಾರೆ. ಅದೇ ಥರ ಈ ರುದ್ರದೇವರ ಸಂಭೂತನಾದ ಈ ದುರ್ವಾಸ ಮುನಿಗಳು ಸಮಸ್ತ ಭಂಜನ ಉರು ಶಕ್ತಿ. ಸಮಸ್ತ ಅಂದರೆ ಎಲ್ಲ ರೀತಿಯ ತಾಪತ್ರಯಗಳು. ಆಮೇಲೆ ಭಂಜನ ಅಂತೇಳಿದರೆ ಅದನ್ನು ನೀಗಿಸುವ,
ಯಾವ ರೀತಿಯ ತಾಪತ್ರಯವೇ ಇರಲಿ ಅದನ್ನು ಏನು ಮಾಡುವಂಥದ್ದು, ಅದನ್ನು ನಿವಾರಿಸುವ, ಅದಕ್ಕೆ ಸರಿಯಾದ ಒಂದು ಸೊಬಗು ಉಪಾಯವನ್ನು ನೀಡುವಂತಹ ಒಂದೇ ಒಂದು ಶಕ್ತಿ ಉರು ಶಕ್ತಿ. ಸಮಸ್ತ ಭಂಜನ ಉರು ಶಕ್ತಿ ಅಂದರೆ ದೊಡ್ಡ ಶಕ್ತಿ ಅಂತೇಳಿದರೆ ಅಚಿಂತ್ಯ ಶಕ್ತಿ, ಅಂದರೆ ಅಘಟಿತ ಘಟಕ. ಯಾರೂ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಅದನ್ನು ಮಾಡಿ ತೋರಿಸುವಂಥ ಪರಮಾತ್ಮ ಯಾರು? ಕೇಶವ. ಅವ್ರ ಹತ್ರ ಹೋಗಿ, ಯಾರ ಹತ್ರ? ಕೇಶವ ಅಂತೇಳಿದರೆ ಸರ್ವಶಕ್ತಿಮಾನ್, ಬ್ರಹ್ಮದೇವರಿಗೂ ರುದ್ರದೇವರಿಗೂ ಪ್ರವರ್ತಕನಾದ ಅಂತೇಳಿದರೆ ಒಡೆಯ ಅಂತೇಳ್ಕೊಂಡು ರುದ್ರದೇವರು ಹೋಗಿ ತನ್ನದೇ ಪ್ರವರ್ತಕ ಬ್ರಹ್ಮ ರುದ್ರಾದಿಗಳಿಗೂ ಪ್ರವರ್ತಕನಾದ ಕೇಶವ ಅಂದರೆ ಸರ್ವಶಕ್ತನಾದ ಅಚಿಂತ್ಯ ಶಕ್ತಿ ಇರುವಂಥ ಅಂತೇಳಿದರೆ ಭಗವಂತನ ಹತ್ರ ಹೋಗಿ ಕಾಲಿಗೆ ಬಿದ್ದಿದ್ದಾರೆ ದುರ್ವಾಸ ಮುನಿಗಳು. ಹೋಗಿ ಏನಂತೇಳಿದರೆ, ಈ ರೀತಿ ನನಗೆ ಅವಮಾನ ಆಯಿತು. ಯಾರು ಅವಮಾನ ಮಾಡಿದ್ದು? ದುರ್ವಾಸ ಮುನಿಗಳೇ ಅಂತೇಳ್ಕೊಂಡು ಅವರು ಕೇಳ್ತಾ ಇದ್ದಾರೆ. ಸೊ 240ನೇ ಶ್ಲೋಕ. ಸೊ ಮೂಲ ರೂಪದಿಂದ ರುದ್ರದೇವರೇ ನೀಡಿದ್ದು. ಮೂಲ ರೂಪ ಅಂದರೆ ದುರ್ವಾಸ ಮುನಿಗಳ ಮೂಲ ರೂಪ ಯಾವುದು? ರುದ್ರದೇವರು. ಸೊ ರುದ್ರದೇವರು ಮೂಲ ರೂಪದಿಂದ ಆ ರುದ್ರದೇವರೇ ನೀಡಿದ ವರದ ಕಾರಣದಿಂದಾಗಿ ಅದೇ ರುದ್ರದೇವರ ಅವತಾರರಾದ ದುರ್ವಾಸರಿಗೆ ಶಾಪ ನೀಡುವ ಸಾಮರ್ಥ್ಯ ಇಲ್ಲವಾಗಿತ್ತು. ಶಾಪಶಕ್ತಿಮಾನ್ ನ ಅಭೂತ್, ಇಲ್ಲ. ಸೊ ಬಳಿಕ ತತಃ ಅವರು ಏನು ಮಾಡಿದರು? ಸಮಸ್ತ ದುಷ್ಟರನ್ನೂ ನಾಶ ಮಾಡುವ ಸಮಸ್ತ ಭಂಜನ ಅಂತೇಳಿದರೆ ನಿಗ್ರಹ ಮಾಡುವ ಸಮಸ್ತ ದುಷ್ಟಶಕ್ತಿಗಳು, ತಾಪತ್ರಯಗಳು, ತೊಂದರೆಗಳು, ಎಷ್ಟು ದೊಡ್ಡ ತೊಂದರೆ ಆಪತ್ತಿದ್ದರೂ ವಿಪತ್ತಿದ್ದರೂ ಅದಕ್ಕೆ ಒಂದೇ ಒಂದು ಉಪಾಯ ಅಂದರೆ ಮಹಾವಿಷ್ಣು ಹತ್ರ ಹೋಗುವಂಥದ್ದು, ಕಷ್ಟವನ್ನು ಹೇಳಿಕೊಳ್ಳುವಂಥದ್ದು. ಸೊ ಆ ರೀತಿ ಸಮಸ್ತ ಕಷ್ಟಗಳನ್ನು, ಸಮಸ್ತ ದುಷ್ಟರನ್ನು ನಾಶ ಮಾಡುವಂಥ ಭಂಜನ ಅಂದರೆ ನಾಶ ಮಾಡುವ, ನಿವಾರಣೆ ಮಾಡುವ, ಪರಿಹಾರ ನೀಡುವ ಯಾರು? ಉರುಶಕ್ತಿ, ಮಹಾಸಮರ್ಥ. ಉರುಶಕ್ತಿ ಅಂದರೆ ಅತ್ಯಂತ ದೊಡ್ಡ ಶಕ್ತಿ, ಮಹಾಸಾಮರ್ಥ್ಯ ಇರುವಂತಹ ಭಗವಂತ ಕೇಶವ, ಸರ್ವಶಕ್ತಿಮಾನ್ ಆದ ಬ್ರಹ್ಮರುದ್ರಾದಿಗಳಿಗೆ ಪ್ರವರ್ತಕನಾದ ಭಗವಂತನ ಬಳಿಗೆ ತೆರಳಿದರು ಅಂತ ಹೇಳುವಲ್ಲಿಗೆ ಈ 240ನೇ ಶ್ಲೋಕ ಆಯಿತು. ಏನಾಗ್ತದೆ ಅನ್ನುವಂಥದ್ದು ಭಗವಂತ ಈಗ ಯಾವ ರೀತಿ ಸಮಾಧಾನ ಎಲ್ಲ ಪರಿಹಾರ ಎಲ್ಲ ಮಾಡ್ತಾರೆ ಅನ್ನುವಂಥದ್ದು ನಾಳೆ ನೋಡುವ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ.